ಲೈಫ್ ತುಂಬಾ ಬೋರು, ಮಿಂಗಲ್ ಆಗೋಣ ಅಂತ 2 ಮಕ್ಕಳ ತಾಯಿ ಜೊತೆ ಪ್ರೀತಿಯ ಬಲೆಗೆ ಬಿದ್ದು ಪೀಕಲಾಟಕ್ಕೆ ಸಿಲುಕಿದ್ದ ಮಾಯಾಂಗನಿಯ ಮಾತು ಕೇಳಿ ಆಕೆಯ ಪತಿಯನ್ನ ಕೊಲೆ ಮಾಡಲು ಹಾಕಿದ್ದ ಸ್ಕೆಚ್ ಮಿಸ್ ಆಗಿತ್ತು. ಬಳಿಕ ಪರಾರಿಯಾಗಿದ್ದ ಆತ ವಿಡಿಯೋ ಮಾಡಿ ನನ್ನದೇನೂ ತಪ್ಪಿಲ್ಲ ಅಂತ ಹೇಳಿದ್ದ. ಹೀಗೆ ತಲೆಮರೆಸಿಕೊಂಡು 2-3 ದಿನಗಳ ಬಳಿಕ ಆತನ ಶವ ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಪ್ರಿಯಕರನ ಸಾವಿನ ಸುತ್ತ ಅನುಮಾನಗಳ ಹುತ್ತ ಬೆಳೆದಿದೆ. ವಿಜಯಪುರ ಜಿಲ್ಲೆ ಇಂಡಿ ಪಟ್ಟಣದ ಅಕ್ಕಮಹಾದೇವಿ ನಗರದಲ್ಲಿ ಬೀರಪ್ಪ ಹಾಗೂ 2 ಮಕ್ಕಳ ಜೊತೆ ಸುಖ ಸಂಸಾರಿಯಾಗಿದ್ದ. ಆದ್ರೆ ಪರಪುರುಷನಿಗೆ ಪರವಶಳಾದ ಆತನ ಪತ್ನಿ ಸುನಂದ ಬೀರಪ್ಪನ ಆನಂದಕ್ಕೆ ಕೊಳ್ಳಿ ಇಡಲು ಪ್ಲಾನ್ ಮಾಡಿದ್ಲು. ಆದ್ರೆ ಪ್ರಿಯಕರ ಸಿದ್ದಪ್ಪನ ಜೊತೆ ಸೇರಿ ಹಾಕಿದ್ದ ಸ್ಕೆಚ್ ಜಸ್ಟ್ ಮಿಸ್ ಆಗಿತ್ತು. ಅದಾದ ಬಳಿಕ ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿ ಸುನಂದಾಳದ್ದೇ ತಪ್ಪು ಎಂದಿದ್ದ ಸಿದ್ದಪ್ಪ 4-5 ಜನ ಕರೆದುಕೊಂಡು ಬರ್ತೀನಿ ಅಂತ ಹೇಳಿದ್ದ. ಆದ್ರೆ ಆಕೆಯೇ ನೀನೊಬ್ಬನೇ ಬಾ ಅಂತ ಹೇಳಿದ್ಲು. ಬೀರಪ್ಪ ಕೊಲೆ ಯತ್ನ ಪ್ರಕರಣದಲ್ಲಿ ನನ್ನ ಸಿಲುಕಿಸಲಾಗುತ್ತಿದೆ ಎಂದು ಸಿದ್ದಪ್ಪ ಸಂಶಯ ವ್ಯಕ್ತಪಡಿಸಿದ್ದ. ಇನ್ನು 3 ದಿನಗಳ ಹಿಂದೆ ವಿಡಿಯೋ ಮಾಡಿದ್ದ ಸಿದ್ದಪ್ಪ ಈಗ ನಿಗೂಢ ಸಾವನ್ನಪ್ಪಿದ್ದಾನೆ. ಇಂಡಿ ತಾಲೂಕಿನ ಅಂಜುಟಗಿ ಗ್ರಾಮದ ಹೊರವಲಯದಲ್ಲಿ ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಸಿದ್ದಪ್ಪನ ಶವ ಪತ್ತೆಯಾಗಿದೆ. ಸ್ಥಳದಲ್ಲಿ ಸಿದ್ದಪ್ಪ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸ್ಥಳಕ್ಕೆ ಝಳಕಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಇನ್ನು ಆತನ ಸಾವಿನ ಹಿಂದೆ ಅನುಮಾನಗಳ ಹುತ್ತ ಬೆಳೆದಿದೆ. ಸಿದ್ದಪ್ಪ ಆತ್ಮಹತ್ಯೆಗೆ ಶರಣಾಗಿದ್ದಾನಾ ಅಥವಾ ಆತನನ್ನ ಕೊಲೆ ಮಾಡಲಾಗಿದ್ಯಾ ಅನ್ನೋದು ಸಂಪೂರ್ಣ ತನಿಖೆ ಬಳಿಕವಷ್ಟೇ ಹೊರಬೀಳಬೇಕಾಗಿದೆ. ಊರಲ್ಲಿ ನೆಮ್ಮದಿಯಾಗಿ ಬದುಕನ್ನ ನಡೆಸುತ್ತಿದ್ದ ಸಿದ್ದಪ್ಪ ಪರಸತಿಗೆ ಸೋತು ಸಾವಿನ ಮನೆ ಸೇರಿದ್ದು ಮಾತ್ರ ದುರಂತವೇ ಸರಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.